ಹಾಯ್, ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಇದರ ಐಡಿಯಾ ನಿಮಗೆ ಇರಬೇಕು. ಯಾಕಂತ ಹೇಳಿದ್ರೆ ಈಗ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ, ಸೀಟ್ ಅಲಾಟ್ಮೆಂಟ್ ಆದಾಗ ಅಲ್ಲಿಗ ಇಂಥ ಕಾಲೇಜ್ ಅಲಾಟ್ ಆಗಿದೆ, ಇಂಥ ಬ್ರಾಂಚ್ ಅಲಾಟ್ ಆಗಿದೆ, ಅಥವಾ ಇಂಥ ಕೋರ್ಸ್ ಅಲಾಟ್ ಆಗಿದೆ ಅಂತ ತೋರಿಸ್ತಾರೆ. ಅದ್ರ ಜೊತೆಗೆ ಇಂತಿಷ್ಟು ಫೀಸ್ ಅಂತ ಕೂಡ ತೋರಿಸ್ತಾರೆ. ಆ ಫೀಸ್ ಏನಿರುತ್ತೆ ಅದನ್ನ ನೀವು ಒಂದೇ ಸಲ ಪೇ ಮಾಡಬೇಕು. ಅದಕ್ಕೋಸ್ಕರ ಫೀಸ್ ಬಗ್ಗೆ ಐಡಿಯಾ ಕೂಡ ನಿಮಗೆ ಇರಬೇಕು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಬಟ್ ಈ ವರ್ಷದ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಮಾಡಿಲ್ಲ. ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಹಿಂದಿನ ವರ್ಷದ ಫೀಸ್ ಸ್ಟ್ರಕ್ಚರ್. ಬಟ್ ಫೀಸ್ ಸ್ಟ್ರಕ್ಚರ್ಲಿ ತುಂಬಾ ಚೇಂಜಸ್ ಆಗಲ್ಲ. ಹೆಚ್ಚು ಅಂತ ಹೇಳಿದ್ರೆ ಒಂದು 2,000 to 3,000 ಜಾಸ್ತಿ ಆದರೆ ಆಗಬಹುದು, ಇಲ್ಲಾಂದ್ರೆ ಇದೇ ಫೀಸ್ ಸ್ಟ್ರಕ್ಚರ್ ಅನ್ನ ಕಂಟಿನ್ಯೂ ಮಾಡಬಹುದು. ಬಟ್ ಅದೇ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಿಮಗೆ ಐಡಿಯಾ ಸಿಗುತ್ತೆ, ಇಷ್ಟು ಫೀಸ್ ಇರಬಹುದು ಅನ್ನೋ ಐಡಿಯಾ ಸಿಗುತ್ತೆ. ನಂತರ ಈ ವಿಡಿಯೋದಲ್ಲಿ ನಾವು ಎಂಜಿನಿಯರಿಂಗ್ ಕೋರ್ಸ್ಗಳ ಫೀಸ್ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಈಗ ಮೊದಲಾಗಿ ಗೌರ್ಮೆಂಟ್ ಕಾಲೇಜಸ್ ಏನಿರುತ್ತೆ ಅದರಲ್ಲಿ, ಹಾಗೆ ಏಡೆಡ್ ಕಾಲೇಜಸ್ ಏನಿರುತ್ತೆ ಅಲ್ಲಿ ಕೂಡ ಹಲವಾರು ಸೀಟ್ಸ್ ಇರುತ್ತೆ. ಓಕೆನಾ, ಅಂದ್ರೆ ಗೌರ್ಮೆಂಟ್ ಅಂಡರ್ ಇರುವಂತಹ ಹಲವಾರು ಸೀಟ್ಸ್ ಇರುತ್ತೆ. ಅದಂತರ UEC ಅಂತ ಬರುತ್ತೆ, ಅದು ಕೂಡ ಗೌರ್ಮೆಂಟ್ ಕಾಲೇಜಸ್ ರೀತಿನೇ. ಓಕೆನಾ, ಇವುಗಳಲ್ಲಿ ನಿಮಗೆ ಸೀಟ್ ಸಿಗತ್ತೆ ಅಂತ ಹೇಳಿದ್ರೆ ನಿಮ್ಮ ಕೆಟಗರಿ ಜನರಲ್ ಮೆರಿಟ್ GM, ಹಾಗೆ 2A 2B 3A 3B. ಅದಂತರ SC ST ಕೆಟಗರಿ ಅಂಡರ್ ಬರುವಂತಹ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ ಏನಿದೆ ಅದು 10 lakhಗಿಂತ ಜಾಸ್ತಿ ಇದ್ರೆ, ಅಂದ್ರೆ ವಾರ್ಷಿಕ ಆದಾಯ 10 lakhಗಿಂತ ಜಾಸ್ತಿ ಇದ್ರೆ ಅವರಿಗೂ ಕೂಡ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಫೀಸ್ ಇರುತ್ತೆ ಅದೇ ಫೀಸ್ ಕನ್ಸಿಡರ್ ಮಾಡ್ತಾರೆ. ಓಕೆ, ಅದಂತರ ಕ್ಯಾಟಗರಿ 1 ವಿದ್ಯಾರ್ಥಿಗಳು ಅವರ ಫ್ಯಾಮಿಲಿ ಇನ್ಕಮ್ ಅಂದ್ರೆ ವಾರ್ಷಿಕ ಆದಾಯ 2.5 lakhಗಿಂತ ಜಾಸ್ತಿ ಇದ್ರೆ ಅವ್ರನ್ನು ಕೂಡ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಫೀಸ್ ಇರುತ್ತೆ ಅದೇ ಫೀಸನ್ನ ಕನ್ಸಿಡರ್ ಮಾಡ್ತಾರೆ ಅವರಿಗೂ ಕೂಡ. ಓಕೆ, ಹೀಗೆಲ್ಲ ಇದ್ದಾಗ ಈ ಗೌರ್ಮೆಂಟ್ ಕಾಲೇಜಸ್ ಅದರಲ್ಲಿ 42,000 ಇಂದ ಒಂದು 50,000 ಒಳಗೆ ಫೀಸ್ ಇರುತ್ತೆ. ಓಕೆನಾ, ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ನಿಮಗೆ ಸೀಟ್ ಸಿಕ್ಕರೆ. ಅದೇ ಈ ಪರ್ಟಿಕ್ಯುಲರ್ ಕ್ಯಾಟಗರಿ ಅಂಡರ್ ಬರುವಂತಹ ವಿದ್ಯಾರ್ಥಿಗಳಿಗೆ ಪ್ರೈವೇಟ್ ಕಾಲೇಜಸ್ಗಳಲ್ಲಿ ಅಥವಾ ಅನ್ಏಡೆಡ್ ಕಾಲೇಜಸ್ಗಳಲ್ಲಿ ಸೀಟ್ ಸಿಕ್ಕರೆ ಅಲ್ಲಿ 1,07,000 ಇಂದ 1,15,000 ಅಲ್ಲಿವರೆಗೆ ಫೀಸ್ ಇರುತ್ತೆ. ಸೊ ಇಷ್ಟು ಅಮೌಂಟನ್ನು ನೀವು ರೆಡಿ ಇಟ್ಕೊಂಡಿರ್ಬೇಕು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ. ಈಗ ಅಕಸ್ಮಾತ್ SNQ ಕೋಟಾ ಸಿಗುತ್ತೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ಒಳ್ಳೇದು. ಬಟ್ ಇಲ್ಲದ್ರೆ ಇಷ್ಟು ಫೀಸ್ ಅಕೌಂಟಲ್ಲಿ ರೆಡಿ ಇರಲಿ, ಇದು ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಅದೇ ಕಾಲೇಜಿಗೆ ಹೋಗಿರ್ತೀರ, ಆ ಟೈಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೀಸ್ ಕೇಳಿದ್ರು, ಕೇಳಬಾರ್ದು ಅಂತಿದ್ದೆ ಬಟ್ ಕೇಳ್ತಾರೆ. ಸೊ ಆ ರೀತಿ ಏನಾದ್ರು ಆದಾಗ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ರೆಡಿ ಇಟ್ಕೊಂಡ್ರಿ. ಅದರ ನಂತರ ಈಗ ಡೀಮ್ಡ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫೀಸ್ ಏನಿದೆ ಅದು 1,07,000 ಇಷ್ಟು ಫೀಸ್ ಇರುತ್ತೆ. ನಂತರ ತುಂಬಾ ಸ್ಟೂಡೆಂಟ್ಸ್ SNQ ಕೋಟಾ ಬಗ್ಗೆ ಕೇಳ್ತಾ ಇದ್ದಾರೆ. SNQ ಕೋಟಾ ಅಂಡರ್ ಏನಿದೆ ನಿಮಗೆ ಸೀಟ್ ಸಿಗತ್ತೆ ಅಂತ ಹೇಳಿದ್ರೆ, SNQ ಕೋಟಾ ಅಂಡರ್ ನಿಮ್ಗೆ ಸೀಟ್ ಸಿಕ್ಕರೆ ಗೌರ್ಮೆಂಟ್ ಕಾಲೇಜಸ್ ಅಂತ ಏನು ಹೇಳಿದೆ ನಾನು, ಅಂದ್ರೆ ಗೌರ್ಮೆಂಟ್ ಕಾಲೇಜಸ್ ಹಾಗೆ ಏಡೆಡ್ ಕಾಲೇಜ್ಗಳಲ್ಲಿ ಇರುವಂತಹ ಗೌರ್ಮೆಂಟ್ ಸೀಟ್ಸ್, ಅದಂತರ UEC ಇವುಗಳಲ್ಲಿ ನಿಮಗೆ ಸೀಟ್ ಸಿಕ್ತು ಅಂತ ತಿಳ್ಕೊಳ್ಳೋಣ SNQ ಕೋಟಾ ಅಂಡರ್. ಆವಾಗ ಈ SNQ ಕೋಟಾ ಅಂಡರ್ ಫೀಸ್ ಏನಿರುತ್ತೆ ಅದು 21,360 ಅಂತ ಹೇಳಿದ್ದಾರೆ ಹಿಂದಿನ ವರ್ಷ. ಅಕಸ್ಮಾತ್ ಚೇಂಜಸ್ ಆದ್ರೂ ಕೂಡ ಅದೇ 21,000 ಇಂದ 23,000 ಒಳಗಡೆ ಫೀಸ್ ಇರುತ್ತೆ. ಓಕೆನಾ, ಇದಕ್ಕೆ ಹೇಳ್ತಿರೋದು ಏನು, SNQ ಕೋಟಾ ಅಂಡರ್ ನಿಮ್ಗೆ ಸೀಟ್ ಸಿಕ್ಕರೆ ತುಂಬಾ ಕಡಿಮೆ ಫೀಸ್ಗೆ ಅಡ್ಮಿಷನ್ ಆಗುತ್ತೆ ಅಂತ. ನಂತರ SNQ ಕೋಟಾ ನಿಮಗೆ ಫಸ್ಟ್ ಇಯರ್ ಅಪ್ಲೈ ಆಯಿತು ಅಂತ ಹೇಳಿದ್ರೆ ಸೆಕೆಂಡ್ ಇಯರ್ ಅಪ್ಲೈ ಆಗುತ್ತೆ, ನಂತರ ಥರ್ಡ್ ಇಯರ್ ಅಪ್ಲೈ ಆಗುತ್ತೆ, ಫೈನಲ್ ಇಯರ್ ಅಪ್ಲೈ ಆಗುತ್ತೆ. ಟೋಟಲ್ ನಿಮ್ಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೋವರೆಗೂ ಕೂಡ ಪ್ರತಿ ವರ್ಷಕ್ಕೆ ಅದೇ 21,000 ಇಂದ 23,000 ಅದರೊಳಗಡೆ ಫೀಸ್ ಇರುತ್ತೆ. ಈಗ ಈ ಅನ್ಏಡೆಡ್ ಕಾಲೇಜಸ್ ಅಂತ ಏನು ಹೇಳ್ತಾರೆ ಅಥವಾ ಪ್ರೈವೇಟ್ ಕಾಲೇಜಸ್ ಏನಿರುತ್ತೆ ಅಲ್ಲೂ ಕೂಡ ಈ SNQ ಕೋಟಾ ಅಂಡರ್ ಸೀಟ್ಸ್ ಸಿಗತ್ತೆ. ಅಕಸ್ಮಾತ್ ಸಿಕ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಈ 31,000 ಇಂದ 35,000 ಅದರ ಒಳಗಡೆ ಫೀಸ್ ಇರುತ್ತೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಓಕೆ, ಅದಂತರ ಡೀಮ್ಡ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಏನಿರುತ್ತೆ ಅಲ್ಲಿ SNQ ಕೋಟಾ ಅಂಡರ್ ಸೀಟ್ಸ್ ಇರಲ್ಲ. ಓಕೆ, ಅದಂತರ ಮುಂದಿನ ವಿಷಯ ಹೇಳೋದಾದ್ರೆ SC ST ಕ್ಯಾಂಡಿಡೇಟ್ಸ್ ವಿತ್ ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 10 lakh ಅಂತಹ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಫೀಸ್ ಕನ್ಸೆಷನ್ ಆಗುತ್ತೆ. ಟ್ಯೂಷನ್ ಫೀಸ್ ಅಂತ ಇರಲ್ಲ, ಬರೀ ಫೀ ಕನ್ಸೆಷನ್ ಆಗುತ್ತೆ. ಆವಾಗ ಈ SC ST ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ 10 lakhಗಿಂತ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇರುವಂತಹ ವಿದ್ಯಾರ್ಥಿಗಳು ಅವರಿಗೆ 750 rupees ಫೀಸ್ ಇರುತ್ತೆ. ನೀವು ಆನ್ಲೈನಲ್ಲಿ ಪೇ ಮಾಡಬೇಕಾಗಿರೋದು 750 rupees ಅಷ್ಟೇ. ನಂತರ SC ST ಕ್ಯಾಟಗರಿ ಅಂಡರ್ ಬರ್ತೀನಿ ನನಗೆ ಕೇವಲ 750 ಫೀಸ್ ಆಗುತ್ತೆ ಅಂತ ಅಂದ್ಕೋಬೇಡಿ. ಅಂದರೆ ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ. ಕಾಲೇಜ್ಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಟೋಟಲ್ ಫೀಸನ್ನು ಪೇ ಮಾಡೋದಕ್ಕೆ ಹೇಳ್ತಾರೆ. ಇದನ್ನು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ.
ಯಾಕೆ ಅಂತ ಹೇಳಿದ್ರೆ ಈಗ SC ST ಕ್ಯಾಟಗರಿ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೂ ಕೂಡ ಫೀಸ್ ಇರೋದು ಅಂದ್ರೆ ಜನರಲ್ ಆಗಿ ಸೀಟ್ ಸಿಕ್ತು ಅಂತ ಇರೋದು 1 lakh ಪ್ಲಸ್ ಏನು ಫೀಸ್ ಹೇಳಿದ್ರೆ ಅಷ್ಟೇ ಫೀಸ್ ಇರುತ್ತೆ. ಬಟ್ 750 rupees ನೀವು ತುಂಬಿದಂದ್ರೆ ಬಾಕಿ ಫೀಸ್ ಏನಿದೆ ಅದು ಗೌರ್ಮೆಂಟ್ನವ್ರು ಕೊಡ್ತಾರೆ ಕಾಲೇಜ್ ಅವರಿಗೆ. ಕೆಲವು ಕಾಲೇಜ್ನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಆ ಫೀಸ್ ಅಮೌಂಟ್ ಏನಿದೆ ಅದನ್ನ ಪಡೆದುಕೊಳ್ತಾರೆ, ಟೋಟಲ್ ಫೀಸ್ ಅಮೌಂಟೇ ಪಡೆದುಕೊಳ್ತಾರೆ ಅವರು. ಅದ್ರ ನಂತರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಿರುತ್ತೆ. ಅದಕ್ಕೆ ಅಪ್ಲೈ ಮಾಡಿದಾಗ ಆ ಗೌರ್ಮೆಂಟ್ ಇಂದ ಕಾಲೇಜ್ಗೆ ಹೋಗ್ಬೇಕಾಗಿರುವಂತಹ ಫೀಸ್ ಏನಿದೆ ಅದು ನಿಮಗೆ ಡೈರೆಕ್ಟ್ ಆಗಿ ಸ್ಕಾಲರ್ಶಿಪ್ ಆಗಿ ಕೊಡ್ತಾರೆ. ಅಂದ್ರೆ ಕಾಲೇಜರು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಅಂದ್ರೆ ಸ್ಟಾರ್ಟಿಂಗ್ ನಿಮ್ಮ ಹತ್ರ ಫೀಸ್ ಅನ್ನ ಪಡೆದುಕೊಳ್ತಾರೆ. ಬಟ್ ಕಾಲೇಜ್ಗೆ ಏನು ಗೌರ್ಮೆಂಟ್ ಇಂದ ಸಿಗುವಂತಹ ಫೀಸ್ ಏನಿರುತ್ತೆ ಅದು ಕಾಲೇಜ್ ಬದಲಿಗೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಸ್ಕಾಲರ್ಶಿಪ್ ಆಗಿ ಬರುತ್ತೆ. ಈ ರೀತಿ ಈ ಪ್ರೊಸೀಜರ್ನ ಹೆಚ್ಚಿನ ಕಾಲೇಜ್ಗಳು ಫಾಲೋ ಮಾಡ್ತವೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಡ್ಮಿಷನ್ಗೆ ಹೋದಾಗ ನಿಮ್ಮ ಹತ್ರ ಫೀಸ್ ಅನ್ನ ಕೇಳ್ತಾರೆ. ಹಿಂದಿನ ವರ್ಷ ತುಂಬಾ ಸ್ಟೂಡೆಂಟ್ಸ್ ಸರ್ ನನಗೆ 750 rupees ಅಂತ ಬಂದಿತ್ತು, ಬಟ್ ಕಾಲೇಜಿಗೆ ಹೋದಾಗ ಫೀಸ್ ಕೇಳ್ಬಿಟ್ರೆ ನನಗೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಷಯ ಕೂಡ ಗಮನದಲ್ಲಿ ಇರಲಿ. ನಂತರ ಮುಂದಿನ ವಿಷಯವನ್ನು ಹೇಳೋದಾದ್ರೆ ಈಗ ಕ್ಯಾಟಗರಿ 1 ವಿದ್ಯಾರ್ಥಿಗಳು ಏನಿದ್ದಾರೆ, ಕ್ಯಾಟಗರಿ 1 ವಿದ್ಯಾರ್ಥಿಗಳು ವಿತ್ ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 2.5 lakh ಅವರಿಗೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸೀಟ್ ಸಿಕ್ಕರೆ ಅವರ ಫೀಸ್ 21,000 ಇಂದ 25,000 ಒಳಗಡೆ ಇರುತ್ತೆ. ಅದೇ ಅನ್ಏಡೆಡ್ ಕಾಲೇಜಸ್ ಅಂದ್ರೆ ಪ್ರೈವೇಟ್ ಕಾಲೇಜಸ್ ಆ ರೀತಿ ಕಾಲೇಜಸ್ ಏನಿರುತ್ತೆ ಅಲ್ಲಿ ಸೀಟ್ ಸಿಕ್ತು ಅಂತ ಹೇಳಿದ್ರೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 85,000 ಇಂದ 1 lakh ವರೆಗೆ ಫೀಸ್ ಇರುತ್ತೆ. ನಂತರ ಕೇವಲ ಇದಷ್ಟೇ ಆಗಲ್ಲ, ಯಾಕಂತ ಹೇಳಿದ್ರೆ ನೀವು ಮುಂದೆ ಹಾಸ್ಟೆಲ್ ಮಾಡ್ತೀರಾ ಅಥವಾ PG ಮಾಡ್ತೀರಾ, ನಂತರ ಕಾಲೇಜ್ ಹೊಸದಾಗಿ ಜಾಯ್ನ್ ಆಗ್ತಾ ಇರ್ತೀರಾ. ಸೊ ಹಲವಾರು ಅವಶ್ಯಕತೆಗಳು ಇರುತ್ತೆ ನಿಮಗೂ ಕೂಡ. ಆ ಟೈಮ್ ಮತ್ತು ಕೂಡ ಜಾಸ್ತಿ ಸ್ವಲ್ಪ ಅಮೌಂಟ್ ಬೇಕಾಗತ್ತೆ. ಸೊ ಅಮೌಂಟನ್ನು ರೆಡಿ ಇಟ್ಕೊಂಡಿರಿ. ಓಕೆ, ಇದಿಷ್ಟು ಎಂಜಿನಿಯರಿಂಗ್ ಕಾಲೇಜ್ಗಳ ಫೀಸ್ ಏನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿತ್ತು. ವಿಡಿಯೋ ಹೇಗೆ ಅನಿಸ್ತು ನಿಮಗೆ? ಹೆಲ್ಪ್ ಆಯ್ತಾ? ಇದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಮುಂದೆ ಯಾವ ವಿಡಿಯೋ ಬೇಕು, ಯಾವ ಟಾಪಿಕ್ ಮೇಲೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.